ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಬೀಟ್ರೋಟ್ ಪಲ್ಯನ ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ನಾನಿಲ್ಲಿ ಒಂದು ಪ್ಯಾನ್ಗೆ 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬಂದಿದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೋಟ್ನ ಸೇರಿಸ್ತಾ ಇದ್ದೀನಿ. ಬೀಟ್ರೋಟ್ ನಮ್ಮ ಹೆಲ್ತ್ಗೆ ಸಿಕ್ಕಾಬಟ್ಟೆ ಒಳ್ಳೆಯದು. ಹಾಗಾಗಿ ಯಾರು ಇದನ್ನು ಸ್ಕಿಪ್ ಮಾಡಬೇಡಿ. 2 ವೀಕ್ಸ್ಗೆ ಒಂದ್ಸರಿ ಆದರೂ ತಿನ್ನಲೇಬೇಕು. ಇದು BP ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ರೈನ್ ಹೆಲ್ತ್ ಹಾಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನೂ ಹಾಕಿ ಫ್ರೈ ಮಾಡಿದೆ. ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ಬೆಂದಿದೆ. ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡೋಣ. ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕುಕ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ಲ, ತುಂಬಾ ಟೇಸ್ಟಿಯಾಗಿರೋ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ. ಚಪಾತಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿದಾದಮೇಲೆ ನಾನಿಲ್ಲಿ ಚಪಾತಿನೂ ಕೂಡ ಮಾಡ್ಕೋತಾ ಇದ್ದೀನಿ. ನಮ್ಮ ಮಗಳಿಗಂತೂ ಬೀಟ್ರೂಟ್ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಪಾತಿ ಜೊತೆ ಕೊಟ್ಟರೆ ಆರಾಮಾಗಿ ತಿನ್ಕೋತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿ ಈಗ ದೇವ್ರ ದೀಪ ಹಚ್ಚೋಣ ಅಂಥೇಳಿ ದೀಪ ಕೂಡ ಹಚ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಹೀಗೆ ಅನಿಸುತ್ತೆ ಅಲ್ವಾ, ದೇವ್ರಿಗೆ ದೀಪ ಹಚ್ಚಿದ ಮೇಲೆ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ಸೊ ನಾನು ಕೂಡ ದೇವ್ರ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲೇಟ್ಗೆ ಚಪಾತಿ ಬೀಟ್ರೋಟ್ ಪಲ್ಯನ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಯಾರ ಮನೇಲಿ ಮಕ್ಕಳಿರ್ತಾರೋ ಅವ್ರ ಮನೇಲಿ ಡೈಲಿ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಮಗಳಿರೋದ್ರಿಂದ ಡೈಲಿ ಇದೇ ಥರ ರುಟೀನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ನಾವು ಅವ್ರು ಎದ್ದೇಳೋ ಅಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಂದೊಂದು ದಿನ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿದ್ಮೇಲೆ ಇದೆಲ್ಲ ಕಾಮನ್. ಪೇರೆಂಟ್ಸ್ಗೆ ಎಸ್ಪೆಷಲಿ ಅಮ್ಮಂದಿರಿಗೆ ಮಕ್ಕಳು ಮೂಡ್ ಮೇಲೆ ಅವ್ರ ಡೇ ಹೇಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಮಕ್ಕಳು ಮೂಡ್ ಏನಾದರೂ ಕಾಮ್ ಆಗಿದ್ರೆ ಅವ್ರ ಕೆಲಸಗಳೆಲ್ಲ ಬೇಗ ಆಗುತ್ತೆ ಆ್ಯಂಡ್ ಡೇ ಕೂಡ ಚೆನ್ನಾಗಿರುತ್ತೆ. ಮಕ್ಕಳೇನಾದರೂ ಕ್ರ್ಯಾಂಕಿ ಆದರೆ ಅವ್ರ ಕೆಲಸಗಳೆಲ್ಲ ಡಿಲೇ ಆಗುತ್ತೆ, ಹಾಗೆ ಡೇ ಸ್ವಲ್ಪ ಸ್ಟ್ರೆಸ್ಫುಲ್ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಮಕ್ಕಳಿದ್ದಾರೆ ಅಂದರೆ ಅದೆಲ್ಲ ಕಾಮನ್. ಸೊ ನಾವು ಡೇ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಮುಂದಕ್ಕೆ ಹೋಗಬೇಕು. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ನನ್ನ ಮಗಳಿಲ್ಲಿ ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಆಟ ಆಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಅವ್ರಿಗೆ ಸರಿನೂ ಕೂಡ ಮಾಡಿದೆ. ನಾನು ರಾಗಿ ಸರಿನ ದಿನಕ್ಕೆ 1 ಸರಿನಾದರೂ ಕೊಡ್ತೀನಿ. ಯಾಕಂದರೆ ರಾಗಿಲಿ ತುಂಬಾ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇರುತ್ತೆ. ನಾವು ಡೈರೆಕ್ಟಾಗಿ ಅವ್ರಿಗೆ ಮುದ್ದೆ ಕೊಟ್ಟರೆ ಅಷ್ಟು ಡೈಜೆಷನ್ ಆಗಲ್ಲ. ಹಾಗಾಗಿ ಇದೇನು ಸರಿ ಇದೆ ಅಲ್ವಾ, ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇವಾಗಲೂ ಅವರು ಬೇರೆ ಬೇರೆ ತಿಂಡಿಗಳನ್ನ ತಿಂತಾರೆ, ಚಪಾತಿ, ದೋಸೆ, ರೊಟ್ಟಿ. ಬಟ್ ಡೈಲಿ ಅಟ್ಲೀಸ್ಟ್ 1 ಸರಿನಾದರೂ ನಾನು ಸರಿ ಕೊಡ್ತೀನಿ. ಬೆಳಗ್ಗೆನೇ ಚಪಾತಿ ತಿಂದಿದ್ರು, ಹಾಗಾಗಿ ಇವಾಗ ಸರಿ ಮಾಡಿದ್ದೀನಿ. ಸರಿನೂ ಕೂಡ ಆರಾಮಾಗಿ ತಿಂತಾರೆ. ಮಧ್ಯಾಹ್ನ ಲೈಟಾಗಿ ಮಳೆ ಬಂತು. ಸೊ ಮಳೆನ ನೋಡಿಕೊಂಡು ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಸರಿ ತಿನ್ನಿಸ್ತಾ ಇದ್ದೀನಿ. ಆರಾಮಾಗೇ ತಿಂದರು. Titta. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118,
ಹಿಂಗೆ ಅಪ್ಪ ಹಿಂಗೆ ಆಕ್ಟೋಪಸ್. ಇದೇನು ಕಂದ? ಝೀಬ್ರಾ. ವೆರಿ ಗುಡ್. ಇದೇನು ಕಂದ? ನೋಸ್. ವೆರಿ ಗುಡ್. ವೆರಿ ಗುಡ್. ಇದು ನಾಲ್ಗೆ. ನಾಲ್ಗೆ ಹಿಂಗೆ ಮಾಡ್ತಿದ್ದಲ್ಲ. ಇದೇನ್ಮ? ಹುಳಿ ಇರಲ್ಲ. ಏನಿದು? ಈರುಳ್ಳಿ, ಆನಿಯನ್, ಖಾರ. ಇದು ಐಸ್ ಕ್ರೀಮ್. ವೆರಿ ಗುಡ್. ಇದು ಇದು ಶಿಪ್. ವೆರಿ ಗುಡ್. ಇದು ಡಾಲ್ಫಿನ್. ನೀನು ಹೇಳ್ಬೇಕು ಅದೇನು ಅಂತ. ಇದೇನು? ಇದ್ರ ಹೆಸರೇನು? ಕಾಂಗರು. ಇದು ಓ ಅನ್ನತ್ತೇನಿದು? ಆನೆ. ಇದು ನಿಂಗೆ ಗೊತ್ತಿರುತ್ತಲ್ಲ. ಬನಾನಾ. ಇವತ್ತು ಕೂಡ ಜೋರಾಗಿ ಸಂಜೆ ಮಳೆ ಬಂತು. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಕುಡಿತಾ ಇದ್ದೀವಿ. ಇವತ್ತಿನ ಡೇ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.